ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಡುಗೆ ಮನೆನ ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಇವತ್ತು ಫುಲ್ ಲಾಗಲ್ಲಿ ನಾನು ಅಡುಗೆ ಮನೆಯಲ್ಲೇ ಕಾಲ ಕಳೆದಿದ್ದೀನಿ. ಹಂಗಾಗಿ ನಾನು ಅಡುಗೆ ಮನೆ ವಿಡಿಯೋನ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ಟಿದ್ದೀನಿ ನೋಡಿ ನಿಮಗೆ. ಯಾಕಂತ ಹೇಳ್ಬಿಡ್ತೀನಿ. ಅಫ್ಕೋರ್ಸ್ ಎಲ್ಲ ಹುಡುಗಿಯರು ಮದುವೆ ಆದ ನಂತರ ಆಫ್ ಟೈಮ್ ಅಡುಗೆ ಮನೆಯಲ್ಲೇ ಕಳೆಯೋದು. ನಾನಿವತ್ತು ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಯಾಕೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು. ನಾನು ಸಾಯಿಬಾಬಾನ ವ್ರತ ಮಾಡ್ತಾಯಿದ್ದೀನಿ. ಮಾಡೋಕ್ಕಿಂತ ಮುಂಚೆನೇ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀವಿ ನೋಡಿ. ಹಾಗಾಗಿ ಇವತ್ತು ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಆಗಿತ್ತು. ಕ್ಲೀನ್ ಮಾಡಿಕೊಂಡೆ, ಆದಷ್ಟು ಮಾಡಿಕೊಂಡೆ. ಒಂದು ಅರ್ಧ ಆಯಿತು ಅಂದ್ಕೊತೀನಿ ನಾನು. ಇನ್ನು ಮಿಕ್ಕಿದ್ದೆಲ್ಲ ಇನ್ನೊಂದು ದಿನ ಯಾವತ್ತಾದರೂ ಮಾಡ್ಕೋಬೇಕು. ಹಾಗಾಗಿ ನಾನು ಸಾಯಿಬಾಬಾನ ವ್ರತ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ಖಂಡಿತ ಹೇಳ್ತೀನಿ. ನಾನು ಈ ಥರ ಸಾಯಿಬಾಬಾನ ವ್ರತ ಮಾಡುವಾಗ ಎಲ್ಲನೂ ಮುಂಚೆನೇ ಮನೆ ಕ್ಲೀನ್ ಮಾಡಿಕೊಂಡು, ಹಾಸಿಗೆ ಎಲ್ಲ ವಾಶ್ ಮಾಡಿಕೊಂಡು ನಾನು ವ್ರತನ ಹಿಡಿತೀನಿ ನೋಡಿ. ಹಂಗಾಗಿ ಮೊನ್ನೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋವಾಗ ನಿಮಗೆಲ್ಲ ತೋರಿಸಿದ್ದೀನಿ ನಾನು. ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡ್ತಿರೋದ್ರಿಂದ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಫುಲ್ ಏನು ಆಗಲಿಲ್ಲ, ಅರ್ಧ ಆಗೋಯಿತು. ಡೀಪ್ ಕ್ಲೀನಿಂಗ್ ಅಂತ ಏನು ಅಡುಗೆ ಮನೆ ಮಾಡೋಕ್ಕೆ ಹೋಗಲಿಲ್ಲ ನಾವು. ಯಾಕಂದರೆ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಂಡು ಕುಂತ್ರೆ ಟೈಮ್ ತುಂಬಾ ಹಿಡಿದ್ಬಿಡುತ್ತೆ. ಅದಕ್ಕಂತಲೇ ತುಂಬಾ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ಕ್ಲೀನಿಂಗೇ. ಬಟ್ ಎಲ್ಲನೂ ಡಬ್ಬಿ ಅವು ಏನೂ ತೊಳಿಲಿಲ್ಲ ನಾನು. ಯಾಕಂದರೆ ಒಂದು 15 ಡೇಸ್ ಬ್ಯಾಕ್ ಎಲ್ಲ ನಾನು ನೀಟಾಗಿ ತೊಳೆದು ದಿನಸಿನೆಲ್ಲ ಹಾಕಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಮೇಲ್ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನು ಮಿಕ್ಕಿದ್ದು ಬಾಕಿ ಇದೆ. ಅದು ಕೆಳಗಡೆ ಕಬೋರ್ಡನ್ನ ಎಲ್ಲನೂ ಕ್ಲೀನ್ ಮಾಡಬೇಕಾಗಿದೆ. ಅದು ನಾನು ನೆಕ್ಸ್ಟ್ ಲಾಗಲ್ಲಿ ಯಾವಾಗ ಮಾಡ್ತೀನಿ ಆವಾಗ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಅದನ್ನು ಮಾಡಬೇಕಂದ್ರೆ ನನಗೊಬ್ಳಿಗೆ ಆಗಲ್ಲ, ನನಗೆ ನಮ್ಮ ಹಸ್ಬೆಂಡ್ ಹೆಲ್ಪ್ ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಅವ್ರು ಯಾವಾಗ ಫ್ರೀ ಇರ್ತಾರಲ್ವ ಆವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಕೆಳಗಡೆ ಎಲ್ಲನೂ ಕೆಳಗಿನ ಕಬೋರ್ಡಲ್ಲಿ ಎಲ್ಲ ದಿನಸಿ ಐಟಮ್ಸ್ಗಳು, ಹಾಗೆ ಏನು ಬೇಕೋ ಏನು ಬೇಡವೋ ಅದನ್ನೆಲ್ಲ ನೋಡಿ ನಾನು ತೆಗೆದಿಟ್ಕೋಬೇಕಾಗುತ್ತೆ. ಅದು ಒಬ್ಳಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ನಾನು ನಮ್ಮ ಹಸ್ಬೆಂಡ್ ಜೊತೆನೇ ಸೇರಿಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗೆ ಒಬ್ರು ಹೆಲ್ಪ್ ಬೇಕೇ ಆಗುತ್ತೆ ಅಂದ್ಬಿಟ್ಟು ಅವರು ಯಾವಾಗ ಫ್ರೀ ಆಗಿರ್ತಾರಲ್ವ ಅವಾಗ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಅದನ್ನು ಬಿಟ್ಟಿದ್ದೀನಿ. ಅಂದರೆ ಈ ವೀಕಲ್ಲೇ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ನೋಡ್ತಿರ್ಬೋದು ಎಲ್ಲನೂ ತೆಗೆದು ಎತ್ತಿಟ್ಟು ನೀಟಾಗಿ ಏನು ನಾನು ಇಟ್ಟಿದ್ದೀನಲ್ವ ಗ್ಯಾಸಿನ ಕಟ್ಟೆ ಮೇಲೆ ಶೆಲ್ಫ್, ಅದನ್ನೆಲ್ಲನೂ ಒರೆಸ್ಕೊಂಡು ಮತ್ತೆ ತಿರ್ಗಾ ಅಲ್ಲೇ ಇಡ್ತಾ ಇದ್ದೀನಿ. ಅಂದ್ರೇನು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ತಾ ಇದ್ದೀನಿ. ಯಾವುದೇ ರೀತಿ ವಾಶ್ ಮಾಡ್ತಾ ಇಲ್ಲ ನಾನು. ಯಾಕಂದರೆ ನಾನು ಮೊನ್ನೆನೇ ರೀಸೆಂಟಾಗಿ 15 ಡೇಸ್ ಬ್ಯಾಕೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ, ಮೇಲಿನ ಗ್ಯಾಸಿನ ಕಟ್ಟೆ ಮೇಲೆ ಅಷ್ಟೇ. ಅದನ್ನು ಮತ್ತೆ ಎಲ್ಲನೂ ತೊಳೆಯೋ ನೆಸಸರಿ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ಎಲ್ಲನೂ ಒರೆಸಿ ನೀಟಾಗಿ ಚೆನ್ನಾಗಿ ಇಡ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡಿದ್ದೀರಲ್ವ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಈ ಥರ ಕಿಚನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಧೂಳಾಗಿದ್ದೇ ಇರುತ್ತೆ. ನಾವು ಏನಿಲ್ಲ ಅಂದ್ರೂ ಒಂದು 15 ಡೇಸ್ಗೆ ಒಂದ್ಸಲ ಅಂದರೂ ನಾವು ಹೆಣ್ಮಕ್ಳು ಕ್ಲೀನ್ ಮಾಡ್ಕೊತಾನೇ ಇರ್ತೀವಿ. ಅಂದರೂ ಕೂಡ ಕಿಚನ್ ಅಲ್ವಾ, ಅಡುಗೆ ಸಾಮಾನು, ಎಣ್ಣೆ ಸಿಡಿಯೋದಾಗಿರ್ಬೋದು, ಮಸಾಲೆ ಸಿಡಿಯೋದಾಗಿರ್ಬೋದು, ಮತ್ತು ಸೀದೋಗಿರೋದಾಗಿರ್ಬೋದು, ಇದೇ ಥರ ನಾನಾ ರೀತಿ ಆಗ್ತಾನೇ ಇರುತ್ತೆ. ನಾವು ಕ್ಲೀನ್ ಮಾಡ್ತಾನೇ ಇರ್ತೀವಿ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ, ಅದರಲ್ಲೇನು ಹೇಳೋದಿಲ್ಲ. ನೋಡ್ತಿರ್ಬೋದು ನೀವು ಎಲ್ಲನೂ ನೀಟಾಗಿ ಇಟ್ಕೊತಾ ಇದ್ದೀನಿ. ಒಂದೊಂದಾಗಿ ಯಾವ್ಯಾವ ಪ್ಲೇಸಲ್ಲಿ ಏನೇನು ಇಡಬೇಕು ಅದನ್ನೆಲ್ಲನೂ ತೊಳೆದು ಒರೆಸಿ ಇಡ್ತಾ ಇದ್ದೀನಿ ನೋಡಿ. ಇಷ್ಟೇ ಮಾಡ್ಕೊಳ್ಳೋಟ್ಟಿಗೆ ತುಂಬಾ ಟೈಮ್ ಆಗೋಗ್ಬಿಡ್ತು. ಯಪ್ಪ, ಏನೋ ಅಂತಾರಲ್ಲ, ಕಿಚನ್ದು ಡಿಪಾರ್ಟ್ಮೆಂಟ್ ಕೆಲಸ ಮಾತ್ರ ಕೇಳಬಾರ್ದು, ಇಳಿದ್ಬಿಟ್ರೆ ಒಂದು ಮೇಲಿಂದ ಅಷ್ಟೇ ಅಂದ್ಕೊಂಡ್ರೆ ಅದನ್ನೇ ತುಂಬಾ ಟೈಮ್ ಹಿಡ್ಕೊಂಡ್ಬಿಡ್ತು ನನಗೆ. ನನ್ನ ಪ್ಲ್ಯಾನ್ ಮೊದಲಿಗೆ ಇರೋದಂದರೆ ಎಲ್ಲನೂ ಇವತ್ತು ಟೋಟಲಾಗಿ ಮುಗಿಸ್ಬಿಡೋಣ ಅಂತಲೇ ಇತ್ತು ಕಿಚನ್ ಡಿಪಾರ್ಟ್ಮೆಂಟು. ಬಟ್ ಆಗಲಿಲ್ಲ, ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಅದು
ಬೇರೆ ಅಡುಗೆ ಮಾಡಬೇಕಾಗಿತ್ತಲ್ವಾ. ಇನ್ನೇನು ಮಾಡ್ತೀರಾ, ಸುಮ್ಮನೆ ಮಾ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಕಿಚನ್ ಕ್ಲೀನಿಂಗ್ನ ನಾನು ನೈಟ್ ಟೈಮಲ್ಲಿ ಮಾಡ್ಕೊತಿರೋದು ನೋಡಿ. ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಅಂದರೆ ನನಗೆ ಸನಿ ಇರ್ತಾನಲ್ವಾ, ಆಗೋದಿಲ್ಲ. ಇವಾಗಂದರೆ ನಮ್ಮ ಮನೆಯವ್ರು ಬಂದಿರ್ತಾರೆ, ಅವನ್ನ ಅವ್ರು ಹಿಡ್ಕೊಂಡಿರ್ತಾರಲ್ವ, ನಾನು ಆವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಅಂತೇಳಿ ರಾತ್ರಿ ಟೈಮಲ್ಲೇ ಮಾಡ್ಕೊತಿದ್ದೀನಿ. ಈ ಕ್ಲೀನಿಂಗ್ ಮಾಡ್ಕೋಷ್ಟರಲ್ಲೇ ಅಡುಗೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ, ತುಂಬಾ ಲೇಟ್ ಆಗಿಬಿಟ್ಟಿತ್ತು ನನಗೆ. ಕ್ಲೀನಿಂಗ್ ಎಲ್ಲ ಮುಗಿಸೋಟ್ಟಿಗೆ 9 o'clock ಮೇಲೆ ಆಗೋಗ್ಬಿಡ್ತು. ನಾನು 7 ಗಂಟೆಗೆಲ್ಲ ಕ್ಲೀನ್ ಮಾಡ್ಕೋಕೆ ಸ್ಟಾರ್ಟ್ ಮಾಡಿದೋಳು. 9 ಗಂಟೆ ಆದ್ರೂ ಕ್ಲೀನಿಂಗ್ ಮಾಡೋದು ಮುಗಿಲೇ ಇಲ್ಲ. ಹಂಗಾಗಿ ನಾನು ಏನು ಗ್ಯಾಸಿನ ಕಟ್ಟೆ ಮೇಲೆ ಏನು ಕ್ಲೀನ್ ಮಾಡ್ಕೊಳ್ಳೋದಿದೆಯಲ್ಲ ಅದಷ್ಟೇ ಮಾಡಿಕೊಂಡು ಬೆಳಗ್ಗೆನೇ ಏನಾದರೂ ಮಾಡ್ಕೊಂಡದ್ದೇ ತಿನ್ಕೊಂಡು ಬಿಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಲ್ಲಿ ಮೇಲ್ಗಡೆ ಇಟ್ಟಿರೋದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಎಲ್ಲನೂ ಏನೇನು ನಾನು ಶಾಪ್ ಮಾಡಿದ್ದೀನಲ್ವ ಎಲ್ಲನೂ ನಾನು ಮೀಶೋದಲ್ಲೇ ತರಿಸಿದ್ದು. ನಾನು ಬೇಕಾದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಪ್ರತಿಯೊಂದನ್ನು ನಾನು ಮೀಶೋ ಇಲ್ಲಾಂದರೆ ಹೊರಗಡೆ ತರಿಸಿದ್ದೀನಿ. ಒಂದು ಸ್ವಲ್ಪ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ತರಿಸಿದ್ದೀನಿ. ಬಟ್ ತುಂಬಾ ಕಡಿಮೆ ನಾನು ಅದರಲ್ಲಿ ತರಿಸಿರೋದು. ಮೀಶೋದಲ್ಲಿ ಅಂದರೆ ಓಕೆ ರೇಟಲ್ಲಿ ಕೂಡ ಸಿಗುತ್ತೆ, ಹಂಗೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ಲಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡಿಬಿಡ್ಬೋದು. ಈ ಥರ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನು ಮೀಶೋದಲ್ಲಿ ತುಂಬಾ ವರ್ತ್ ಇರುತ್ತೆ ಅಂತಲೇ ಹೇಳ್ತೀನಿ ನೋಡಿ ನಾನು. ನೀವು ಕೂಡ ಈ ಥರ ಕಿಚನ್ಗೆ ಬೇಕಾಗಿರೋ ಐಟಮ್ಸು ಯಾವುದಾದ್ರೂ ಟೋಟಲ್ಲು ಮನೆಗೆ ಬೇಕಾಗಿರೋ ಐಟಮ್ಮು ಆಲ್ಮೋಸ್ಟಲ್ಲು ಮೀಶೋದಲ್ಲಿ ತರಿಸ್ಕೊಂಡ್ರೆ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಏಕೆಂದರೆ ಕ್ವಾಲಿಟಿ ಕೂಡ ಚೆನ್ನಾಗೇ ಇರುತ್ತೆ ಆ್ಯಂಡ್ ಓಕೆ ಚೆನ್ನಾಗಿರೋ ರೇಟಲ್ಲಿ ಕೂಡ ನಮಗೆ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡಿ. ಕಪ್ಪೇನು ಕ್ಲೀನ್ ಮಾಡ್ಕೊಲಿಲ್ಲ, ಯಾಕಂದರೆ ಅವನ್ನ ವರ್ಷಕ್ಕಿಂತ ತೊಳಿತಾನೆ ಇರ್ತೀನಲ್ವ ಡೈಲಿ ಯೂಸಸ್ಗೆ, ಹಾಗಾಗಿ ನಾನೇನು ಅದನ್ನು ಕ್ಲೀನ್ ಮಾಡ್ಕೊಲಿಲ್ಲ. ಕಪ್ ಸ್ಟ್ಯಾಂಡ್ ಕೂಡ ಸ್ವಲ್ಪ ಒರೆಸ್ಕೊಂಡು ತಿರ್ಗಾ ಇಟ್ಬಿಡ್ತಿದ್ದೀನಿ ನೋಡಿ. ಈ ಥರ ಕಪ್ಪೆಲ್ಲ ಡೈಲಿ ತೊಗೊತಿರ್ತೀವಲ್ವ, ಅದನ್ನೇನು ಒರೆಸೋ ನೆಸಸರಿ ಇಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ನೋಡಿ. ಈ ಥರ ಎಣ್ಣೆ ಬಾಕ್ಸ್ನು ಕೂಡ ನಾನು ಒರೆಸಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೆ. ಏನು ಮೇಲಿರೋ ಅದು ಬಾಕ್ಸ್ನ ಮಾತ್ರ ಮೇಲ್ಗಡೆ ಅಷ್ಟೇ ನೀಟಾಗಿ ಒರೆಸ್ತಾ ಇದ್ದೆ ನೋಡಿ. ಟಿಶ್ಯೂ ಪೇಪರ್ ಹಾಕಿ ಆಲ್ರೆಡಿ ಇಟ್ಬಿಟ್ಟಿದ್ದೆ ನಾನು, ಅದನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ ನೋಡಿ. ತುಂಬಾ ಟೈಮ್ ಹಿಡಿದ್ಬಿಡ್ತು ನನಗೆ. ಒಂದು ಕಡೆಯಿಂದನೂ ನೀಟಾಗಿ ಏನಪ್ಪ ಅಂದರೆ ನೋಡೋಕ್ಕೆ ತುಂಬಾ ಬೇಗನೆ ಆಗುತ್ತೆ ಅನ್ಬೋದು. ತುಂಬಾ ಜಿಡ್ಡಿ ಆಗಿರ್ತಾವಲ್ವ, ಅವನ್ನ ನೋಡಿ ನಿಧಾನಕ್ಕೆ ಹೋಗೋ ತನಕನೂ ಒರೆಸ್ಕೋಬೇಕಲ್ವ, ಅದೇ ಟೈಮ್ ಹಿಡಿದ್ಬಿಡುತ್ತೆ ನಮಗೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಕಿಚನಲ್ಲಿರೋ ಐಟಮ್ಮು ಆಲ್ಮೋಸ್ಟಲ್ಲೂ ನಾವು ಈ ಥರ ಗ್ಯಾಸಿನ ಕಟ್ಟೆ ಮೇಲೆ ಇಟ್ಕೊಂಡಿದ್ದೀವಿ ಅಂತಂದರೆ ಅದು ಸ್ವಲ್ಪ ಜಿಡ್ಡುಗಟ್ಟೋದು ನಾರ್ಮಲ್ಲು. ಹಾಗಾಗಿ ನೋಡ್ತಿರ್ಬೋದು, ಈ ಥರ ಒರೆಸ್ಕೊತಾ ಮಾಡ್ಕೊತಾ ಇದ್ದರೆ ಓಕೆ. ನಾವು 6 ತಿಂಗಳಿಗೆ ತನಕ ಹಾಗೆ ಬಿಟ್ಬಿಡ್ತೀವಿ ಅಂತಂದರೆ ಸಾಧ್ಯನೇ ಇಲ್ಲ. ಅವು ತುಂಬಾ ಹಾಳಾಗೋಗ್ಬಿಡ್ತವೆ. ನೋಡ್ತಿರ್ಬೋದು ನೀವು, ಇಲ್ಲಿ ನಾನು ಲೈಟಿಂಗ್ ಬೋರ್ಡ್ ಕೂಡ ನಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ. ಈ ಥರ ಒರೆಸ್ಕೋದ್ರಿಂದ ಮನೇಲಿ ಕೂಡ ಯಾವುದೇ ಥರ ಧೂಳು ಅದು ಏನೂ ಬಂದರೂ ಕೂಡ ಹೊರ್ಟೋಗ್ಬಿಡುತ್ತೆ. ಇನ್ನೊಂದು ಏನಪ್ಪ ಅಂದರೆ ನಮಗೂ ಒಂಥರ ಫುಲ್ಲು ಪೀಸ್ಫುಲ್ ಮೈಂಡ್ ಇರುತ್ತಂತಲೇ ಹೇಳ್ಬೋದು. ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಇರುತ್ತೆ ಅಷ್ಟು ಚೆನ್ನಾಗಿ ಮನಸ್ಸು ಕೂಡ ನೆಮ್ಮದಿಯಿಂದ ಇರುತ್ತೆ. ಅಫ್ಕೋರ್ಸ್ ಸನಿ ಹೊಲ್ಸು ಮಾಡ್ತಾನೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ತಿರ್ಗಾ ಹಾಗೆ ಎತ್ತಿಟ್ಟು ತಿರ್ಗಾ ಹಾಗೆ ನೀಟ್ ಮಾಡ್ಕೊಂಡು ಬಿಡ್ತೀನಿ. ಅವನು ಒಂದೊಂದು ಸಲ ನೋಡಬೇಕು, ಮನೇನ ಜಾತ್ರೆ ಮಾಡಾಕ್ಬಿಟ್ಟಿರ್ತಾನೆ. ಬಟ್ ಮಗು ಅಲ್ವಾ, ನಾವು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ನಾನು ಅವ್ನು ಎಷ್ಟು ಗಲೀಜು ಮಾಡ್ತಾನೆ ಅಂದರೆ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅವನು ಮುಂದೆ ಕಲ್ತ್ಕೊತಾನೆ ಅಂತ ಅಂದ್ಕೊಂಡಿದ್ದೀನಿ, ಕಲಿಸ್ತಾ ಇದ್ದೀವಿ ಕೂಡ. ನೋಡ್ತಿರ್ಬೋದು, ಮಿಕ್ಸರ್ ಒರೆಸಿ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು ಈ ಥರ. ಹಾಗಾಗಿ ಹೊರಗಡೆ ತೆಗೆದು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ. ನಮ್ಮದು ಮಿಕ್ಸರ್ ಬಂದುಬಿಟ್ಟು ಪ್ರೀತಿ ಅಂತ ಕಂಪ್ನಿದು ನೋಡಿ, ನಮ್ಮ ಮದುವೆಯಲ್ಲಿ ಕೊಟ್ಟಿರೋದು ಇದು. ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ. ಒಂದು 4 years 4.5 years ಆಯ್ತು ಅಂತಲೇ ಹೇಳ್ಬೋದು.
ತುಂಬಾನೇ ಚೆನ್ನಾಗಿ ಬಂದಿದೆ. 4 ಇಯರ್ಸ್ ಆಯಿತು, 4.5 ಅಲ್ಲ, 4 ಇಯರ್ಸೇ ಆಯಿತು. ತುಂಬಾನೇ ಚೆನ್ನಾಗಿ ಬಂದಿದೆ ಮಿಕ್ಸರ್ ಕೂಡ. ಪ್ರೀತಿ ಕಂಪ್ನಿ, ಕಲರ್ ಕೂಡ ಪಿಂಕು, ತುಂಬಾನೇ ಇಷ್ಟ ಆಯಿತು ನನಗೆ. ಹಾಗೆ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊತಿದ್ದೀನಿ ನೋಡಿ. ಈ ವೈಯರ್ಗೋಸ್ಕರ ಏನಾದರೂ ಒಂದು ಸ್ಟಿಚ್ ಮಾಡೋಂಥದ್ದು, ಹ್ಯಾಂಗಿಂಗ್ ಮಾಡೋಂಥದ್ದು ತರಿಸ್ಬೇಕು ಅನ್ಕೊತಿದ್ದೀನಿ. ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಅವ್ನು ಹಿಂದ್ಗಡೆ ಹಾಕಿದ್ರೆ ಕೆಟ್ಟಲ್ದು ಯಾವುದು ಮಿಕ್ಸರ್ದು ಯಾವುದು ಗೊತ್ತೇ ಆಗಲ್ಲ. ಫುಲ್ ಕನ್ಫ್ಯೂಸ್ ಆಗ್ಬಿಡ್ತೀನಿ. ನೆಕ್ಸ್ಟ್ ಈ ಬಾಕ್ಸ್ ಏನು ಅದಿದೆ ಅಲ್ವಾ, ಅದನ್ನ ನೋಡ್ತಾ ಇದ್ದೆ. ಬಟ್ ಕ್ಲೀನಾಗೆ ಇತ್ತಲ್ವಾ, ಅದನ್ನ ಅಲ್ಲಿದಲ್ಲೇ ಹಾಗೆ ಇಟ್ಕೊಂಡ್ಬಿಟ್ಟೆ. ಅದು ಈರುಳ್ಳಿ ಹಾಕಿ ಇಟ್ಟಿದ್ನಲ್ವಾ, ಅದು ನೀಟಾಗೆ ಇತ್ತು. ಹಂಗ್ಬಿಟ್ಟು ಅದನ್ನಲ್ಲೇ ಹಾಕಿ ಮೇಲ್ಮೇಲೆ ಸುಮ್ಮನೆ ಹಾಗೆ ಒರೆಸ್ಕೊಂಡ್ಬಿಟ್ಟೆ ನೋಡಿ. ಇಷ್ಟ ಆಯಿತು ನೋಡಿ. ಫುಲ್ ಕಿಚನ್ ಕ್ಲೀನಿಂಗು ಒಂದ್ಸಲ ಒಂದು ವ್ಯೂ ನೋಡ್ಕೊಂಡು ಬಂದ್ಬಿಡಿ ಅಷ್ಟು ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸಾರಿ, ಫಿಲ್ಟ್ರ್ ಕೂಡ ನೀಟಾಗಿ ಆಲ್ಮೋಸ್ಟ್ ಅಲ್ಲಿ ಕಿಚನ್ದು ಏನೇನು ಇದೆ ಅಲ್ವಾ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಬಟ್ ನಿಮ್ಗೆ ಇಲ್ಲಿ ಸ್ವಲ್ಪನೇ ನಾನು ಶೇರ್ ಮಾಡಿದ್ದೀನಿ. ಯಾಕಂದರೆ ಎಲ್ಲನೂ ಶೇರ್ ಮಾಡ್ಕೊಂಡು ಕುಂತ್ರೆ 1 ಅವರ್ನೂ ಸಾಕಾಗಲ್ಲ. ಅಷ್ಟೊಂದು ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಎಷ್ಟು ಬೇಕು ಅಷ್ಟು ತೋರಿಸಿದ್ದೀನಿ ನಾನು ಅಷ್ಟೇ. ನೋಡ್ತಿರ್ಬೋದು, ಎಲ್ಲ ಶೆಲ್ಫ್ ಒರೆಸ್ಕೊಂಡಿದ್ದೀನಿ, ಫಿಲ್ಟ್ರ್ ಒರೆಸ್ಕೊಂಡಿದ್ದೀನಿ, ವಿಂಡೋಸ್ ಒರೆಸ್ಕೊಂಡಿದ್ದೀನಿ, ಎಲ್ಲನೂ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಏನು ಇನ್ನು ಮಿಕ್ಕಿದ್ದೇನಪ್ಪ ಅಂದ್ರೆ ಕೆಳಗಡೆ ಕಬೋರ್ಡ್ ಏನಿದೆ ಅಲ್ವಾ, ಅದನ್ನ ಮಾತ್ರ ಉಳಿಸ್ಕೊಂಡಿದ್ದೀನಿ. ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೇನು ಕೆಳಗಡೆ ಕಬೋರ್ಡ್ ಇದಾವಲ್ವಾ, ಆ ಕಬೋರ್ಡಲ್ಲಿದ್ದು ಮಾತ್ರ ನಾನು ಮಿಕ್ಕಿದ್ದು ಉಳಿಸ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಹೆಲ್ಪ್ ಬೇಕಾಗುತ್ತೆ ನನಗಂದ್ಬಿಟ್ಟು ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಯಾವಾಗಾದರೂ ಮಾಡ್ತೀನಲ್ವಾ ಅವಾಗ ಶೇರ್ ಮಾಡ್ಕೊತೀನಿ. ನೋಡ್ತಿರ್ಬೋದು, ಇದು ಬೋರ್ಡ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಇಷ್ಟ ಆಯಿತು ನನಗೆ. ಮುಂಚೆ ನಂದು ಕಿಚನ್ ನಾನು ಮೇಕವರ್ ಮಾಡಿದಾಗ ಇದು ಎಲ್ಲ ಹಾಕಿರಲಿಲ್ಲ. ನೆಕ್ಸ್ಟ್ ನಾನು ಮತ್ತೆ ಯಾವಾಗಾಗುತ್ತೆ ಅವಾಗೆ ತಗೊಂಡು ಹಾಕಿರೋದು ಅವನ್ನ. ನೋಡ್ತಿರ್ಬೋದು, ಫ್ರಿಜ್ಜನ್ನು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಒಳಗಡೆನೂ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಗಲೀಜಾಗಿದೆ. ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೋಬೋದು ನಾನು. ಫ್ರಿಡ್ಜ್ ಆರ್ಗನೈಸರ್ ಮಾಡಿದಾಗೆ ನಾನು ಕ್ಲೀನ್ ಮಾಡಿದ್ದು. ಅದಾದಮೇಲೆ ಒಂದು ಟೈಮ್ ಏನೋ ಮಾಡಿದ್ದೀನಿ ಅಷ್ಟೇ, ಮತ್ತೆ ಮಾಡೋಕ್ಕಾಗಿಲ್ಲ ನನಗೆ. ತಿರ್ಗಾ ಮತ್ತೆ ಗಲೀಜಾಗಿ ಹೋಗ್ಬಿಟ್ಟಿದೆ. ಮಾಡಬೇಕು ಅದನ್ನು ಕೂಡ. ಅದನ್ನು ನಮ್ಮ ಹಸ್ಬೆಂಡ್ ಇರೋ ಟೈಮಲ್ಲೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಹಾಗೆ ಸುಮ್ಮನೆ ಬಿಟ್ಟಿದ್ದೀನಿ ನೋಡಿ. ಇಷ್ಟು ಮಾಡೋಷ್ಟಿಗೆ ಟೈಮ್ ಒಂದು 3 ಅವರ್ಸ್ ಮೇಲೆ ಆಗೋಗ್ಬಿಟ್ಟಿತ್ತು ನನಗೆ. ಪ್ರತಿಯೊಂದನ್ನು ನೋಡಿ ವೇಸ್ಟ್ ಐಟಮ್ ಏನೇನಿದೆ ಅಲ್ವಾ ಅದನ್ನೆಲ್ಲ ನೋಡಿ ಸೈಡಿಗೆ ಎತ್ತಿಟ್ಕೊಂಡು ಎಲ್ಲನೂ ಕ್ಲೀನಾಗಿ ಇಟ್ಕೋಬೇಕಲ್ವಾ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಕ್ಲೀನ್ ಆದಮೇಲೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಒಂಥರ ಕ್ಲೀನ್ ಮಾಡಿಂದ ಈ ಥರ ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ ನೋಡಿ. ಯಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅನ್ಕೊಳ್ತಾ ನೋಡ್ತಾ ಇದ್ದೆ ನೋಡಿ. ಟೋಟಲ್ ಕಿಚನ್ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅನಿಸ್ತಾ ಇದೆ ಅಲ್ವಾ. ನಿಮಗೆ ನನ್ನ ಕಿಚನ್ ಆರ್ಗನೈಸರ್ ಇಷ್ಟ ಆಗಿದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ ನೋಡೋಣ. ನೋಡ್ತಿರ್ಬೋದು, ನನಗಂತೂ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಸಖತ್ ಇಷ್ಟ ಆಯಿತು. ಈ ಥರ ನಾವು ಮನೆ ಕ್ಲೀನ್ ಮಾಡಿ ತಿರ್ಗಾ ನಾವೇ ನೋಡೋದ್ರಿಂದ ಏನೋ ಒಂಥರ ನೆಮ್ಮದಿ. ರಾತ್ರಿಗೆ ಅಡುಗೆ ಕತೆ ಗೋವಿಂದ ಆಗ್ಬಿಡ್ತು ನೋಡಿ. ಹಂಗಾಗಿ ಬೆಳಗ್ಗೆನೆ ನಾನು ದೋಸೆ ಮಾಡಿದ್ನಲ್ವ, ಅದಕ್ಕೆ ಚಟ್ನಿ ಮಾಡ್ಕೊಂಡು ಬಿಡೋಣ, ಅದನ್ನೇ ತಿನ್ಕೊಂಡು ಬಿಡೋಣ ಅಂತ ಚಟ್ನಿ ಮಾಡ್ತಿದ್ದೀನಿ ನೋಡಿ. ಹಾಗೆ ಚಟ್ನಿ ರೆಸಿಪಿನೂ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ 2 ಮೆಣಸಿನ್ಕಾಯಿ, ಹುಣಸೆಹಣ್ಣು, ಒಂದು ಅರ್ಧ ಕೊಬ್ಬರಿ, ನೆಕ್ಸ್ಟ್ 2 ಮೆಣಸಿನ್ಕಾಯಿ, ಜೀರಿಗೆ, ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಎಲ್ಲನೂ ಸೇರಿಸಿ ಮಿಕ್ಸರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ನೋಡ್ತಿರ್ಬೋದು, ಹಾಗೆ ಸ್ವಲ್ಪ ಶೇಂಗಾನೂ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತಂತಲೇ ಹೇಳ್ಬೋದು. ಸ್ವಲ್ಪ ನಾನು ಮಾಡಿದಾಗ ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು. ಸ್ವಲ್ಪ ನೀವು ಹುಳಿ ಕಮ್ಮಿ ಆದರೆ ಹಾಕ್ಕೋಬೋದು. ಇಲ್ಲಿ ಶೇಂಗಾ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ. ನೆಕ್ಸ್ಟ್ ನಮಗೆ ಎಷ್ಟು ನಿಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇರುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊರಿ. ಕೊತ್ತಂಬರಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಗ್ರೀನ್ ಕಲರಲ್ಲಿ ಕನ್ವರ್ಟ್ ಆಗುತ್ತೆ ನೋಡಿ. ಹಾಗಾಗಿ ನಾನು ಇದಕ್ಕೆ
ಗ್ರೀನ್ ಚಟ್ನಿ ಅಂತಾನೆ ಕರೆಯೋದು. ತುಂಬಾನೇ ಟೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ. ನನಗಂತೂ ತುಂಬಾನೇ ಇಷ್ಟ ಗ್ರೀನ್ ಚಟ್ನಿ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ಸಲ ಸ್ವಲ್ಪ ಲೈಟಾಗಿ ಹುಳಿ ಆಗ್ಬಿಟ್ಟಿತ್ತು. ಏನಂದರೆ ಸ್ವಲ್ಪ ಹುಳಿ ಕಮ್ಮಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನಾನು ತುಂಬ ಸಲ ಮಾಡಿದ್ದೀನಿ. ನೋಡ್ತಿರ್ಬೋದು ಮಿಕ್ಸರ್ಗೆ ಹಾಕೊಂಡು ಬಂದ ತಕ್ಷಣವೇ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೀವು ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಯಾವುದು ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು. ನನಗೆ ಸ್ವಲ್ಪ ನೀರು ಇರಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ. ಆಮೇಲೆ ಉಪ್ಪು ಹಾಕಲ್ಲ ನಾನು ಮಿಕ್ಸರ್ಗೆ ಹಾಕ್ಬೇಕಾದ್ರೆ, ಆಮೇಲೆ ನಾನು ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ. ಯಾಕಂದರೆ ಮಿಕ್ಸರ್ಗೆ ಹಾಕೋ ಟೈಮಲ್ಲಿ ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಟೇಸ್ಟ್ ನೋಡಿ ಹಾಕ್ಕೊಂಡ್ರೆ ಆಯ್ತಂತ ಮಿಕ್ಸರ್ಗೆ ಹಾಕಿದ ಮೇಲೆ ಚಟ್ನಿಗೆ ಏನಿರುತ್ತಲ್ವ ಅದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಇದು ಫೈನಲ್ ಆಗಿ ಗ್ರೀನ್ ಚಟ್ನಿ ಪೇಸ್ಟ್ ರೆಡಿ ಆಗೋಯ್ತು ನೋಡಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಫುಲ್ ತುಂಬಾನೇ ಚೆನ್ನಾಗಿ ಆಗ್ಬಿಡುತ್ತೆ, ಕಂಪ್ಲೀಟ್ ಆಗ್ಬಿಡುತ್ತೆ ನೋಡಿ. ನೋಡ್ತಿರ್ಬೋದು ಇದು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ನಾನು ಉಪ್ಪು ಆ್ಯಡ್ ಮಾಡಿರಲಿಲ್ಲ ಅಲ್ವಾ, ಅದನ್ನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ. ಒಗ್ಗರಣೆ ಕೊಡ್ಬೇಕಂತ ಹೇಳಿದ್ನಲ್ವ, ಹಂಗಾಗಿ ಒಂದು ಚಿಕ್ಕ ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು ಏನು ನಾವು ಮಾಡಿಟ್ಟಿರ್ತಕ್ಕಂಥ ಪೇಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಗ್ರೀನ್ ಚಟ್ನಿ ರೆಡಿ ಆಗೋಯ್ತು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮೇಲೆ ಬೇಕಾದರೆ ಮತ್ತೆ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು, ನೆಸಸರಿ ಇಲ್ಲ ಅಂದರೆ ಕೂಡ ಹಾಗೇನು ತಿನ್ಬೋದು ನೋಡಿ. ನಾನು ಮೇಲೆ ಒಂದು ಸ್ವಲ್ಪ ಡೆಕೋರೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತೆ ಹಾಕೊಂಡಿದ್ದೀನಿ ನೋಡಿ. ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಅಷ್ಟೇ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಏನಪ್ಪ ಅಂತಂದರೆ ಕರೆಕ್ಟಾಗಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆಗಳಂತಲೇ ಹೇಳ್ಬೋದು ನೋಡಿ. ಇಲ್ಲಿ ನೋಡ್ತಿರ್ಬೋದು ಕೊತ್ತಂಬರಿ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು ಅಷ್ಟೇ. ನಾನು ಹುಳಿ ತಿನ್ನಲ್ಲಲ್ವ, ನಮ್ಮ ಹಸ್ಬೆಂಡಿಗೆ ಕರೆಕ್ಟ್ ಆಗಿಬಿಟ್ಟಿತ್ತು, ನನಗೆ ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು. ಇಲ್ಲಿ ದೋಸೆ ಬ್ಯಾಟ್ ಕೂಡ ರೆಡಿ ಆಗಿದೆ ನೋಡಿ. ನಾನು ಬೆಳಗ್ಗೆನೆ ಮಾಡಿ ಇಟ್ಕೊಂಡು ಬಿಟ್ಟಿದ್ದೆ, ಅದನ್ನೇ ಇಷ್ಟು ಮಿಕ್ಕಿತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನೇ ಕೂಡ ಹಾಕ್ಕೊಂಡು ತಿಂದ್ಬಿಡೋಣ ಅಂತ ತಿಂದ್ಬಿಡ್ತಿದ್ದೀವಿ ನೋಡಿ. ಟೈಮ್ ಕೂಡ ತುಂಬಾ ಆಗೋಗ್ಬಿಟ್ಟಿತ್ತಲ್ವ, ಆಗೋಷ್ಟರಲ್ಲಿ 10 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಸನ್ನಿಗೆ ನಾನು ಮುಂಚೆನೇ ನಾನು ಮನೆ ಕ್ಲೀನ್ ಮಾಡೋಕ್ಕಿಂತ ಬಿಫೋರೇ ಅವನಿಗೆ ಕಿಚಡಿ ಮಾಡಿ ತಿನ್ನಿಸ್ಬಿಟ್ಟಿದ್ದೆ. ಟೈಮ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿತ್ತಲ್ವ, ಹಂಗಾಗಿ ನಮ್ಮಿಬ್ಬರಿಗೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊತಾ ಇದ್ದೀವಿ ನೋಡಿ. ಇದು ಸ್ವಲ್ಪ ಏನಪ್ಪ ಅಂದರೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಅಳಸಾಗ್ಬಿಟ್ಟಿತ್ತು. ಹಂಗೆ ಏನೋ ಗೊತ್ತಿಲ್ಲ, ಒಂದು 2-3 ದೋಸೆ ಚೆನ್ನಾಗಿ ಬಂದವು. ಬೆಳಗ್ಗೆ ತುಂಬಾ ಚೆನ್ನಾಗಿ ಬಂದಿದ್ವು. ನಾ ರಾತ್ರಿ ಟೈಮ್ ಹಾಕ್ಕೊಂತಿರುವಾಗ ಯಾಕೋ ಏನೋ ಒಂದು 4 ದೋಸೆ 5 ದೋಸೆ ಅಷ್ಟೇ ಚೆನ್ನಾಗಿ ಬಂದವು. ಉಳ್ಕಿದ ದೋಸೆ ಅಂತೂ ಯಪ್ಪ, ನನಗಂತೂ ಟೈಮ್ ಆಗಿರೋದು ಬೇರೆ, ಇದು ಸಖತ್ತಾಗಿ ಆಟಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ವೈಟ್ ರೈಸ್ ಕೂಡ ಇತ್ತು, ಅದು ಇದು ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಬಿಟ್ವಿ ನೋಡಿ. ನಿಮಗೂ ಯಾವಾಗಾದರೂ ಇದೇ ಥರನೇ ಆಗಿದೆ? ನನಗೆ ಎಲ್ಲಿ ದೋಸೆದು ಹಂಚು ಸರಿಗಿರ್ಲಿಲ್ವೋ ಅಥವಾ ದೋಸೆದು ಇದೇ ಸರಿಗಿರ್ಲಿಲ್ವೋ ಏನೋ ಗೊತ್ತೇ ಆಗಲಿಲ್ಲ. ಮೊದಲಿಗೆ ಒಂದು 4 ಚೆನ್ನಾಗಿ ಬಂದುಬಿಟ್ವು. ಆಮೇಲಂತೂ ಎಷ್ಟು ಸತಾಯಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತಂದರೆ, ಇಲ್ಲಿ ಕೆಲಸ ಮಾಡಿದ್ದು ಒಂದು ಕಡೆ ಆದರೆ ದೋಸೆ ತಿರುವಾಕೋದೇ ಒಂದು ಕಡೆ ಆಗೋಗ್ಬಿಟ್ಟಿತ್ತು. ನನಗೆ ತುಂಬಾ ಟಾರ್ಚರ್ ಆಗಿ ಹೋಗ್ಬಿಡ್ತು. ಸುಮ್ಮನೆ ಹಾಗೆ ಊಟ ಮಾಡದೆ ಮಲ್ಕೊಂಡ್ಬಿಡ್ಬೇಕೇನಪ್ಪ ಅನಿಸ್ಬಿಟ್ಟಿತ್ತು ನೋಡಿ. ಆ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು ದೋಸೆದ್ದು. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿತ್ತು, ಇಲ್ಲಿ ನೋಡ್ತಿರ್ಬೋದು ನೀವು.
ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರ್ತಾ ಯಾಕೋ ಏನೋ ಫುಲ್ ಎಲ್ಲ ಅದು ಇದಾಗ್ಕೊಂತ ಹೋಗ್ಬಿಟ್ಟು. ಪರವಾಗಿಲ್ಲ, ಎಲ್ರಿಗೂ ಅಫ್ಕೋರ್ಸ್ ಆಗದೆ, ಯಾವ ಟೈಮಲ್ಲಿ ಏನಾಗುತ್ತಂತಲೇ ಗೊತ್ತಾಗಲ್ಲ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೋಡ್ತಿರ್ಬೋದು ಕ್ರಿಸ್ಪಿಯಾಗಿ ಕಲರ್ಫುಲ್ ಚಟ್ನಿ ಜೊತೆಗೆ ದೋಸೆ ತಿಂತಾ ಇದ್ರೆ ಟೈಮ್ ಹೋಗಿರೋದೇ ಗೊತ್ತಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.